ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಶಿವಮೊಗ್ಗದ ಸೈನ್ಸ್ ಮೈದಾನದಲ್ಲಿ ಅದ್ಭುತವಾದಂಥ ಗಣಪತಿಗಳನ್ನೆಲ್ಲ ಇಟ್ಟಿದ್ದಾರೆ. ಒಂದೊಂದು ಗಣಪತಿ ಒಂದೊಂದು ಅದ್ಭುತವಾದಂಥದ್ದು, ಒಳ್ಳೊಳ್ಳೆ ವಿನ್ಯಾಸ, ಒಳ್ಳೊಳ್ಳೆ ಭಂಗಿನಲ್ಲೆಲ್ಲ ಇವತ್ತಿನ ದಿವಸ ಗಣಪತಿಯನ್ನೆಲ್ಲ ರಚನೆ ಮಾಡಿದ್ದಾರೆ. ನ್ಯಾಮ್ತಿ, ಚೋಡಿ ಅಲ್ಲಿಂದೆಲ್ಲ ಬಂದಿದ್ದಾರೆ. ಅದ್ಭುತವಾದ ಗಣಪತಿಗಳನ್ನೆಲ್ಲ ನೀವು ಬಂದು ಖರೀದಿಯನ್ನು ಮಾಡಿ. ದೊಡ್ಡ ದೊಡ್ಡ ಗಣಪತಿಗಳನ್ನು ಸಹ ಮಣ್ಣಿನ ಗಣಪತಿಯನ್ನು ಇಟ್ಟಿದ್ದಾರೆ. ಈ ವರ್ಷ POP ಗಣಪತಿಯನ್ನು ರದ್ದು ಮಾಡಿರೋದ್ರಿಂದ ಹಾರ್ನಳ್ಳಿಯಿಂದ ಬಂದಿರತಕ್ಕಂಥ ಪ್ರವೀಣ್ ಅವರು ನಮ್ಮ ಜೊತೆಗೆ ಇಲ್ಲಿದ್ದಾರೆ. ಅವರು ಸಹಿತ ಅದ್ಭುತವಾದಂಥ ಗಣಪತಿಯನ್ನೆಲ್ಲ ತಯಾರು ಮಾಡಿದ್ದಾರೆ. ಮಣ್ಣಿನ ಗಣಪತಿ ಸರ್ ಅಂತಂದರು. POP ಗಣಪತಿನ ಆಂಧ್ರದಿಂದ ತಂದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಬ್ಯಾನ್ ಮಾಡಿರೋದ್ರಿಂದ ಅದು ಮಾರಾಟವನ್ನು ಮಾಡಬಾರ್ದವರು. ನಾನು ಮಣ್ಣಿನ ಗಣಪತಿ ಮಾತ್ರ ಮಾರಾಟವನ್ನು ಮಾಡಬೇಕು. ಮಣ್ಣಿನ ಗಣಪತಿ ಹೋಗ್ತಾ ಇಲ್ಲ. ಮಣ್ಣಿನ ಗಣಪತಿ ಹೋಗ್ತಾ ಇಲ್ಲ, ನಿಲ್ಲಾಗಿದೆ. ಈಗ ನಾವು ಒಂದು ಗಣಪತಿನೂ ಖರ್ಚು ಮಾಡಿಲ್ಲ ಸ್ವಾಮಿ ಹಣೆಗಳು. ಇದರ ಬಗ್ಗೆ ಏನು ಕ್ರಮ ತಗೊಂತೀರೋ ಗೊತ್ತಿಲ್ಲ. ನಮ್ಮ ಶಿವಮೊಗ್ಗದ ಸುತ್ತಮುತ್ತಲಿನ ಗ್ರಾಮಸ್ಥರು ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಎಲ್ಲ ಫ್ಯಾಮಿಲಿ ಗಣಪತಿಯಲ್ಲೇ ತಯಾರು ಮಾಡೋದಕ್ಕೆ ಮುಳುಗಿಸ್ಕೊಂತಾರೆ. ನ್ಯಾಮ್ತಿ ಇರ್ಬೋದು, ಹಾರ್ನಳ್ಳಿ ಇರ್ಬೋದು, ಚೋರ್ಡಿ ಇರ್ಬೋದು, ಕುಂಸಿ, ಇಲ್ಲೆಲ್ಲ ಅದ್ಭುತವಾದಂಥ ಗಣಪತಿಯನ್ನು ಈ ಸಲ ತಯಾರು ಮಾಡ್ಕೊಂಡು ತಂದಿದ್ದಾರೆ. ಈ ಎಲ್ಲರೂ ನೀವು ಶಿವಮೊಗ್ಗ ಜನತೆ, ನೀವು ಆ ರೈತ ಬಾಂಧವರಿಗೆ ನೀವು ಸಹಾಯನ ಮಾಡಬೇಕು. ಗಣಪತಿಯನ್ನು, ಮಣ್ಣಿನ ಗಣಪತಿಯನ್ನೇ ಖರೀದಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ.